ನಮಸ್ಕಾರ. ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮಹತ್ವ ಮತ್ತು ವಿಶೇಷತೆ ಬಗ್ಗೆ ಹೇಳುತ್ತೇನೆ. ಇದೇ ತಿಂಗಳು ಅಂದರೆ ಆಗಸ್ಟ್ 29, 30, 31 ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆರಾಧನೆಯ ಮಹತ್ವ. ಮಹಾನಯತಿಗಳು ಶ್ರೀ ರಾಘವೇಂದ್ರ ಸ್ವಾಮಿಯವರು ಜೀವಂತ ಸಮಾಧಿ ಪ್ರವೇಶಿಸಿ ಬೃಂದಾವನದಲ್ಲಿ ನಿರಂತರವಾಗಿ ತಪಸ್ಸು ಮಾಡುತ್ತಾ ಭಕ್ತರನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆ ಇದೆ. ಅಂತಹ ಮಹಾಪುರುಷರು ಬೃಂದಾವನ ಪ್ರವೇಶಿಸಿದ ದಿನವನ್ನು ಆರಾಧನಾ ಮಹೋತ್ಸವ ಎಂದು ಆಚರಿಸಲಾಗುತ್ತದೆ. ಆಂಧ್ರ ಪ್ರದೇಶದ ಮಂತ್ರಾಲಯವು ಕೋಟ್ಯಾಂತರ ಭಕ್ತರ ಪುಣ್ಯಕ್ಷೇತ್ರವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ರಾಯರ ದರ್ಶನ ಪಡೆಯಲು ಬರುತ್ತಾರೆ. ಶ್ರೀ ರಾಯರು ಬೃಂದಾವನದಲ್ಲಿ ಇಂದಿಗೂ ಜೀವಂತವಾಗಿದ್ದು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿ ಕಷ್ಟಗಳನ್ನು ನಿವಾರಿಸುತ್ತಾರೆ ಎಂಬುದು ಭಕ್ತರ ಅಚಲ ನಂಬಿಕೆ. ಆರಾಧನೆಯ ಉತ್ಸವ 3 ದಿನ ನಡೆಯುತ್ತದೆ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ. ಈ 3 ದಿನಗಳಲ್ಲಿ ವಿಶೇಷ ಪೂಜೆ, ವೇದ ಪಾರಾಯಣ, ಅಭಿಷೇಕ, ತುಳಸಿ ಅರ್ಚನೆ ಹಾಗೂ ರಾಯರ ಸ್ತೋತ್ರ ಪಾರಾಯಣೆ, ಭಜನೆ ಮತ್ತು ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಲಕ್ಷಾಂತರ ಭಕ್ತರು ಈ ಸಮಯದಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಆಶೀರ್ವಾದ ಪಡೆಯುತ್ತಾರೆ. ಕೇವಲ ಮಂತ್ರಾಲಯದಲ್ಲಿ ಅಷ್ಟೇ ಅಲ್ಲ, ಎಲ್ಲ ರಾಯರ ಮಠದಲ್ಲಿ ಈ ಆರಾಧನೆ ಮಾಡಲಾಗುತ್ತದೆ. ಮನೆಗಳಲ್ಲಿ ಕೂಡ ವಿಶೇಷ ಪೂಜೆ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಭಾವಚಿತ್ರವನ್ನು ಅಥವಾ ಅವರ ವಿಗ್ರಹವನ್ನು ಪೂಜಿಸಿ ಹೂವು ಮತ್ತು ತುಳಸಿಯಿಂದ ಅಲಂಕರಿಸಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ರಾಯರ ಸ್ತೋತ್ರ ಹೇಳಬೇಕು. ಅಷ್ಟೇ ಅಲ್ಲದೆ ಆ ದಿನ ವಿಶೇಷವಾಗಿ 3 ದಿನ ರಾಯರ ಆರಾಧನೆಯ ದಿನದಂದು ರಾಯರ ದರ್ಶನ ಪಡೆಯಬೇಕು. ಅನೇಕ ಭಕ್ತರು ತಮ್ಮ ಕಷ್ಟಗಳು, ತೊಂದರೆಗಳು ರಾಯರ ಮುಂದೆ ಹೇಳಿ ಭಕ್ತಿಯಿಂದ ಪ್ರಾರ್ಥಿಸಿದವರನ್ನು ರಾಯರು ಎಂದಿಗೂ ಕೈ ಬಿಡುವುದೇ ಇಲ್ಲ ಎಂಬ ವಿಶ್ವಾಸವೇ ಅವರ ಮಹಿಮೆಯಾಗಿದೆ. ಅನೇಕ ಭಕ್ತರು ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದವರು ಆರೋಗ್ಯ ಪಡೆದರು, ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ದೊರೆಯಿತು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ದೊರಕಿತ್ತು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯಿತು. ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ಪ್ರಾರ್ಥಿಸಿದರೆ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಎಂಬ ಭಕ್ತರ ವಿಶ್ವಾಸವಾಗಿದೆ. ರಾಯರು ನಮಗೆ ಹೇಳಿದ ಮಹತ್ವ ಸಂದೇಶವೇನೆಂದರೆ ಗುರು, ಹರಿಭಕ್ತಿ, ಧರ್ಮ ಮತ್ತು ಸೇವೆ. ಸತ್ಯದ ಮಾರ್ಗದಲ್ಲಿ ನಡೆಯಬೇಕು, ಬೇರೆಯವರಿಗೆ ಸಹಾಯ ಮಾಡಬೇಕು, ಭಗವಂತನನ್ನು ಸದಾ ಸ್ಮರಿಸಬೇಕು. ಯಾರಿಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಮನೆಯಲ್ಲಿಯೇ ಭಕ್ತಿಯಿಂದ ರಾಯರನ್ನು ಪೂಜಿಸಬಹುದು. ರಾಘವೇಂದ್ರ ಸ್ತೋತ್ರ ಪಠಿಸಿ ದೀಪ ಹಚ್ಚಿ ಮನೆಯಲ್ಲಿಯೇ ನಾಮಸ್ಮರಣೆ ಮಾಡಿದರೆ ರಾಯರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆ ಈ 3 ಇದ್ದರೆ ಸಾಕು, ರಾಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಒಂದು ಮಠದ ಯತಿಗಳಲ್ಲ, ಅವರು ಕೋಟ್ಯಾಂತರ ಜನರ ನಂಬಿಕೆಯ ದೈವಗುರು. ಅವರ ಆರಾಧನೆಯ ದಿನ ನಾವು ಭಕ್ತಿ, ವಿನಯ ಮತ್ತು ಸೇವಾ ಮನೋಭಾವದಿಂದ ಪ್ರಾರ್ಥಿಸಿದರೆ ಜೀವನದಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಬೆಳಕು ದೊರೆಯುತ್ತದೆ.
ಕೊನೆಗೂ ಎಲ್ಲರೂ ಭಕ್ತಿಯಿಂದ ಈ ಪ್ರಾರ್ಥನೆಯನ್ನು ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದ.